ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಟ್ರಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ರೆಸಿಪಿಗೆ ನಾನು ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್: ಅಕ್ಕಿ ಹಿಟ್ಟು, ಒಂದು ಬಾಳೆಹಣ್ಣು, 4 ಖರ್ಜೂರನ ಬಿಸಿ ನೀರಲ್ಲಿ ನೆನೆಸ್ಕೊಂಡಿದ್ದೇನೆ. ಈ ಒಂದು ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ಖರ್ಜೂರನ ಬಿಸಿ ನೀರಲ್ಲಿ ನೆನೆಸಿ ಈ ರೀತಿಯಾಗಿ ಸಿಪ್ಪೆನ ಸುಳಿದು ನೀಟಾಗಿ ಅದರಲ್ಲಿರ್ತಕ್ಕಂಥ ಬೀಜನ ಸೆಪ್ರೇಟ್ ಮಾಡಿ ಪೀಸಾಗಿ ಕಟ್ ಮಾಡ್ಕೊಳ್ಳೋ ರೀತಿ ಮಾಡ್ಕೊಳ್ಬೇಕು. ಅದಾದ ನಂತರ ಅದಕ್ಕೆ ಬಿಸಿ ನೀರನ್ನು ಸೇರಿಸಿ ನೀಟಾಗಿ ಫೋಕ್ ಸ್ಪೂನಿಂದ ಸ್ಮ್ಯಾಶ್ ಮಾಡ್ಕೊಳ್ಬೋದು. ನೀಟಾಗಿ ಸ್ಪೂನಿಂದ ಸ್ಮ್ಯಾಶ್ ಮಾಡ್ಕೊಂಡಾದ ನಂತರ ಈ ಬಾಳೆಹಣ್ಣು ಇರುತ್ತಲ್ಲ, ಈ ಬಾಳೆಹಣ್ಣನ್ನು ನಾವು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡಿರ್ತೇವೆ ಸ್ಪೂನಲ್ಲಿ. ಸೊ ಈ ಬಾಳೆಹಣ್ಣು ಸ್ಮ್ಯಾಶನ್ನು ಖರ್ಜೂರ ಜೊತೆಗೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಖರ್ಜೂರನ ಚೆನ್ನಾಗಿ ನೆಂದಿದ್ರೆ ಬಿಸಿ ನೀರಲ್ಲಿ ನಾವು ಸ್ಪೂನಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡುವಾಗ ನುಣ್ಣಗಾಗುತ್ತೆ. ಇನ್ ಕೇಸ್ ಆ ಥರ ಆಗಲಿಲ್ಲ ಅಂತಂದರೆ ನೀವು ಮಿಕ್ಸಿಯ ಜಾರಲ್ಲಿ ಹಾಕಿ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಈಗ ಬನಾನಾ ಒಂದು ಸ್ಮ್ಯಾಶ್ ಮಾಡಿರ್ತಕ್ಕಂಥದ್ದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಬನಾನಾ ಚೆನ್ನಾಗಿ ಈ ಒಂದು ನೀರಲ್ಲಿ ಸ್ಮ್ಯಾಶ್ ಆಗೋ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡಾದ ನಂತರ ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಟು ಕಡಾಯಿ ಬಿಸಿ ಆದಮೇಲೆ ನೀವು ತಣ್ಣೀರನ್ನಾದರೂ ಹಾಕ್ಕೋಬೋದು ಅಥವಾ ಬಿಸಿ ನೀರನ್ನಾದರೂ ಹಾಕ್ಕೋಬೋದು. ನಾನಿಲ್ಲಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ, ಬಿಕಾಸ್ ಬೇಗ ಆಗುತ್ತೆ ಅನ್ನೋ ಒಂದು ಕಾರಣಾಂತರಕ್ಕೆ. ದೆನ್ ಈ ಒಂದು ಅಕ್ಕಿ ಹಿಟ್ಟನ್ನು ನಾವು ಬಿಸಿ ನೀರಿಗೆ ಹಾಕಿದಾಗ ಅದು ಗಂಟಾಗೋ ಚಾನ್ಸಸ್ ಇರೋದಿಲ್ಲ. ತಣ್ಣೀರಿಗೆ ಹಾಕಿದ್ರೆ ಬೇಗ ಅದು ಗಂಟಾಗ್ಬಿಡುತ್ತೆ. ಹಾಗಾಗಿ ನಾನು ಬಿಸಿ ನೀರನ್ನು ಕಾಯಿಸ್ಕೊಂಡೇ ಹಾಕ್ಕೊಳ್ತಾ ಇದ್ದೇನೆ. ಸೊ ನೀವು ತಣ್ಣೀರನ್ನು ಕಾಯಿಸಿ ಬೇಕಾದರೂ ಹಾಕ್ಕೊಳ್ಬೋದು. ಈ ಒಂದು ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ಆದಮೇಲೆ ಈ ಒಂದು ಡೇಟ್ಸ್ ಮತ್ತು ಬನಾನಾ ಸ್ಮ್ಯಾಶ್ ಇರುತ್ತಲ್ಲ, ಆ ಒಂದು ಸ್ಮ್ಯಾಶನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಟೇಬಲ್ ಸ್ಪೂನಷ್ಟು ಬೆಲ್ಲನ ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇವೆ. ಟೇಸ್ಟ್ಗೆ ಚೆನ್ನಾಗಿರುತ್ತೆ ಮಗು ತಿನ್ನಲಿಕ್ಕೆ. ಹಾಗಾಗಿ ಈ ಒಂದು ರೆಸಿಪಿಯನ್ನು ಮಗುಗೆ ಕೊಡೋದ್ರಿಂದ ಬನಾನಾ ಮತ್ತು ಡೇಟ್ಸಿಂದ ತುಂಬಾ ಬೆನಿಫಿಟ್ಸ್ ಇದೆ. ರಿಚ್ ಕಾರ್ಬೋಹೈಡ್ರೇಟ್ಸ್, ಫೈಬರ್, ಪೊಟ್ಯಾಷಿಯಮ್, ವಿಟಮಿನ್ B6, ವಿಟಮಿನ್ C ಮತ್ತು ಎಸೆನ್ಷಿಯಲ್ ನ್ಯೂಟ್ರಿಷಿಯನ್ಸ್ ಕೂಡ ಈ ಮಗುಗೆ ಸಿಗುತ್ತೆ. ಹಾಗಾಗಿ ಈ ಒಂದು ಪ್ಯೂರಿಯನ್ನು ಮಗುಗೆ ಕೊಡ್ಬೋದು. ನೋಡಿ, ನೀಟಾಗಿ ಕನ್ಸಿಸ್ಟೆನ್ಸಿಗೆ ಬಂದು ಅದು ಆರಿದ ನಂತರ ನಾವು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ನೀಟಾಗಿ ಮಗುಗೆ ಸರ್ವ್ ಮಾಡ್ಬೋದು. ಇದಕ್ಕೆ ತುಪ್ಪನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಗುಗೆ ತಿನ್ನಿಸ್ಬೋದು. ಸೊ ಗೈಸ್, ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.